ಈಗ ನಾವು ಹೋಗ್ತಾ ಇದ್ದೀವಿ ಕೇದಾರ್ನಾಥ್. ಎಲ್ಲಿಂದ ಅಂದರೆ ಬೆಂಗಳೂರು ಟು ಕೇದಾರ್ನಾಥ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಜರ್ನಿ ಯಾವ ಥರ ಇರ್ತದೆ ನೋಡಿ ಹಿಂದಗಡೆ ಅಂತ ಹೇಳ್ತಾ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಸಖತ್ತಾಗಿರುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ನಾವು ಹೋಗ್ತಾ ಇದ್ದೀವಿ ಬೆಂಗಳೂರು ಮುಂಬೈಯಿಂದ ಮತ್ತೆ ಟ್ರೈನ್ ಟಿಕೆಟ್ ಬುಕ್ ಮಾಡಿ ಸಹ ವೇಟಿಂಗ್ ಲಿಸ್ಟಲ್ಲಿತ್ತು, ಹಂಗಾಗಿ ಸೀಟ್ ಸಿಗಲಿಲ್ಲ. ಇವಾಗ ನಾವು ಹೋಗ್ತಾ ಇದ್ದೀವಿ ಜನರಲ್ ಬೋಗಿನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹಾಗೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ. ಬನ್ನಿ ಹೋಗೋಣ, ಯಾವ ಥರ ಇರುತ್ತೆ ಅಂತ ನೋಡುವ. ಮುಂಬೈನ LNT ಸ್ಟೇಷನಿಂದ ನಾವಿದ್ದೀವಿ ಹೋಗ್ತಿದ್ದೀವಿ ಮುಂಬೈನ ಬಾಂದ್ರಾ ರೈಲ್ವೆ ಸ್ಟೇಷನ್ಗೆ ಹೋಗ್ತಿರುವಂತಹ ದೃಶ್ಯ ಸಖತ್ತಾಗಿದೆ. ಹಾಗೆ ನೆಕ್ಸ್ಟ್ ಟ್ರೈನ್ನ ಹುಡುಕೋಣ. ಇದೀಗ ನಾವು ಹೋಗ್ತಾ ಇದ್ದೀವಿ ಮುಂಬೈ ಟು ಹರಿದ್ವಾರ. ಇವತ್ತು ಸೀಟ್ ಸಿಕ್ಕಿಲ್ಲ, ಹಾಗಾಗಿ ಮತ್ತೆ ಜನರಲ್ ಹೋಗೋಣ, ಎಂಜಾಯ್ ಮಾಡೋಣ. ಬನ್ನಿ ಹೋಗೋಣ. ನೋಡ್ತಿರ್ಬೋದು ಜಾಗ ಖಾಲಿ ಇದೆ, ಆರಾಮಾಗಿ ಮಲ್ಕೊಂಡು ಮುಂದೆ ನೋಡೋಣ ಯಾವ ಥರ. ಕಳೆದ ಮೇಲೆ ಹರಿದ್ವಾರಕ್ಕೆ ಬಂದಾಯಿತು. ಬನ್ನಿ ಹೋಗೋಣ. ಕೇದಾರ್ನಾಥ್ಗೆ ಬಸ್ ಸಿಗುತ್ತಾ ಇಲ್ವಾ ಅಂತ ನೋಡೋಣ. ಇದೀಗ ನೀವೇನು ನೋಡ್ತಾ ಇದ್ದೀರಾ, ಇದು ರೈಲ್ವೆ ಸ್ಟೇಷನ್ ಹರಿದ್ವಾರದ್ದು. ಸ್ವಲ್ಪ ದೂರ ಮುಂದೆ ಹೋದರೆ ನಿಮ್ಗೀಗ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಅದ್ರ ಪಕ್ಕನೇ ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಮಾತ್ರ ಬಸ್ ಸಿಗ್ತವೆ. ಬಸ್ ಸಿಗಲಿಲ್ಲ, ಹಂಗಾಗಿ ಶೇರ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ವಿ. ಹರಿದ್ವಾರದಿಂದ ನಾವು ಹೋಗ್ತಿರುವಂತಹ ಟ್ಯಾಕ್ಸಿ. ಇದೀಗ ನಾವು ಹೋಗ್ತಾ ಇದ್ದೀವಿ ಕೇದಾರ್ನಾಥ್. ಕೇದಾರ್ನಾಥ್ಗೆ ಹೋಗುವಂತಹ ದಾರಿಯಲ್ಲಿ ಎರಡು ನದಿ ಸೇರುವಂತಹ ಜಾಗ ದೇವಪ್ರಯಾಗ್ ಅಂತ ಅದರ ಹೆಸರು. ಅಲ್ಲೇ ಹೋಗಿ ದರ್ಶನ ಮಾಡಿಕೊಂಡು, ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಸ್ನಾನ ಮಾಡಿ ಮುಂದೆ ಹೋಗುವಂತಹ ದೃಶ್ಯ. ನೀವು ಇದೀಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಚೆಕ್ಕಿಂಗ್ ಇರುತ್ತೆ. ಅಂದರೆ ಕೇದಾರ್ನಾಥ್ ಯಾತ್ರಾ ಬುಕ್ಕಿಂಗಿಂದ ಚೆಕ್ಕಿಂಗ್ ಆಗುತ್ತೆ, ಮತ್ತು ಈ ಥರ ಹೋಗೋದು ನೋಡೋಕೆ ಈ ಥರ ಇದೆ. ಅಲ್ಲಿ ನಿಮ್ಮ ಯಾತ್ರಾ ಟಿಕೆಟ್ ಚೆಕ್ ಆದಮೇಲೆ ಸ್ವಲ್ಪ ದೂರ ಮುಂದೆ ಬಂದರೆ ಸೋನ್ಪ್ರಯಾಗ್ ಟು ಗೌರಿಕೊಂಡ್ಗೆ ಹೋಗುವಂತಹ ಒಂದು ಶೇರ್ ಟ್ಯಾಕ್ಸಿ ತಗೊಂಡು ಅಲ್ಲಿಂದ 50 ರೂಪಾಯಿ ಆಗುತ್ತೆ. ಅಲ್ಲಿಂದ ಒಂದು 50 ರೂಪಾಯಿ ಕೊಟ್ಟರೆ ನಿಮ್ಮ ಗೌರಿಕೊಂಡಲ್ಲಿ ಬಿಡ್ತಾರೆ. ಅಲ್ಲಿಂದ ನಿಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಬೈ ವಾಕ್ ಹೋಗ್ಬೋದು, ಕುದುರೆಯಿಂದ ಹೋಗ್ಬೋದು, ಹಾಗೆ 4 ಜನ ಹೋಗ್ತಾರೆ, ಅದರಲ್ಲೇ ಹೋಗ್ಬೋದು. ಅಥವಾ ಹೆಲಿಕಾಪ್ಟರ್ ಇರುತ್ತೆ, ಹೆಲಿಕಾಪ್ಟ್ರಲ್ಲಿ ಬುಕ್ ಮಾಡ್ಕೊಂಡು ಸಹ ಹೋಗ್ಬೋದು.
ಇದೀಗ ನೀವು ನೋಡ್ತಾ ಇರ್ಬೋದು ಹೋಗುವಂಥ ದಾರಿ ಸಾಕಾಗಿದೆ. ಹೋಗುವಂಥ ದಾರಿನ ನೋಡ್ಕೊತ ಹಂಗೆ ಎಂಜಾಯ್ ಮಾಡ್ಕೊತ ಹೋಗ್ತಿದ್ರೆ ಸಖತ್ತಾಗಿರುತ್ತೆ. ಹೋಗ್ತಿರುವಂಥ ಟೈಮು ಗೊತ್ತಾಗಲ್ಲ, ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಾಗೋದಿಲ್ಲ. ನೇಚರು ಎಲ್ಲ ಸಖತ್ತಾಗಿರಲ್ಲ, ನೋಡೋದಕ್ಕೆ ಎರಡು ಕಣ್ಣು ಸಾಲ. ಜೀವನದಲ್ಲಿ ಒಂದ್ಸರಿ ಅದು ನೋಡಲೇಬೇಕಂತ ಜಾಗ ಅಂತ ಹೇಳ್ಬೋದು. ನೋಡ್ತಿರ್ಬೋದು ಹಿಂದ್ಗಡೆ ಸುಂದರವಾದ ಜಲಪಾತಗಳು, ಪ್ರತಿಯೊಂದು 10 ಅಡಿ 20 ಅಡಿ 30 ಅಡಿ ಆ ಥರದ್ದೆಲ್ಲ ಕಾಣಿಸುತ್ತವೆ. ಇಂತಹ ದೃಶ್ಯ ನೋಡೋದಕ್ಕೆ ಒಂದು ಮನಮೋಹಕ ದೃಶ್ಯನೇ ಅಂತ ಹೇಳ್ಬೋದು. ನೋಡಿ ಎಷ್ಟು ಸಾಕಾಗಿದೆ. ವಾಟರ್ ಫಾಲ್ಸ್ ಅಲ್ಲಲ್ಲಿ ವಾಟರ್ ಫಾಲ್ಸ್ ಇರ್ತಿರ್ತಾರೆ, ನೋಡ್ತಿರ್ಬೋದು. ಸಖತ್ತಾಗಿರುತ್ತೆ. ಬನ್ನಿ ಹೋಗೋಣ, ಹಾಗೆ ಯಾವ ಥರ ಇರುತ್ತೆ ಅಂತ ನೋಡೋಣ. ಮೇಲೆ ಹೋಗ್ತಾ ಸ್ಟಾರ್ಟ್ ಆಗುತ್ತೆ. ಅಷ್ಟೊಂದು ಚಳಿ ಆಗುತ್ತೆ. ನಾವು ಹೋದಾಗಂತೂ -6ವರೆಗೂ ಇತ್ತು. ನೋಡ್ತಿರ್ಬೋದು ಚಳಿ ತಾಡ್ದ ಮಾಸ್ಕ್ ಕೂಡ ಹಾಕ್ಕೊಬಿಟ್ಟೆ. ಯಾವ ಥರ ಅಂದರೆ ಒಂದು ಮಂಕಿ ಟ್ಯಾಪ್ ಥರ ಸಾಕಾಗಿರುತ್ತೆ. ಚಳಿ ವೆದರು ಸೂಪರಾಗಿರೋದಾದರೂ ನೋಡ್ತಿರ್ಬೋದು. ಮಂಜೆಲ್ಲ ಕಾಣ್ತಿದೆ. ಬನ್ನಿ ನೋಡೋಣ, ಸಾಕಾಗಿರುತ್ತೆ. ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೋಗುವ. ನೀವು ನೋಡ್ತಿರ್ಬೋದು ಮೇಲೆ ಹೋಗ್ತಾ ಆಕ್ಸಿಜನ್ ಲೆವೆಲ್ ಸಹ ಕಮ್ಮಿ ಆಗ್ತವೆ. ಸ್ವಲ್ಪ ಟಯರ್ಡ್ ಆದಂಗೆ ಅನಿಸುತ್ತೆ. ಸೊ ಹೋಗ್ಬೋದು, ಏನು ತೊಂದರೆ ಇಲ್ಲ. ಸುಮ್ಮನೆ ನಾಟಕ ಮಾಡ್ತಿದ್ದೀನಿ ಅಷ್ಟೇ. ಅಂತೂ ಇಂತೂ ಕೇದಾರನಾಥಕ್ಕೆ ಬಂದಾಯ್ತು ಬ್ರೋ. ಮುಂದ್ಗಡೆ ಕಾಣ್ತಿರ್ಬೋದು ಬೋಟ್. ಬನ್ನಿ ಹೋಗೋಣ ದೇವಸ್ಥಾನ. ಕೇದಾರ್ನಾಥ್ಗೆ ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ಜಾಸ್ತಿ ಜನಕ್ಕೆ ಡ್ರೀಮ್ ಇರುತ್ತೆ. ಹಾಗೆ ನಮ್ಮದು ಸಹ ಒಂದು ಡ್ರೀಮ್ ಇತ್ತು. ಡ್ರೀಮ್ನ ಕಂಪ್ಲೀಟ್ ಫುಲ್ಫಿಲ್ ಮಾಡಿದಷ್ಟು ನನಗಂತೂ ಭಾರಿ ಖುಷಿ ಆಯಿತು. ನೋಡ್ತಿರ್ಬೋದು ಮಾರ್ನಿಂಗ್ ವ್ಯೂ ಸಗದಾಗಿರುತ್ತೆ. ಆ ಮಂಜು, ಆ ಟೆಂಟ್ಗಳು ಎಷ್ಟೊಂದು ಸಗದಾಗಿರ್ತಾವೆ ಅಂದರೆ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನನ್ನ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ. ಅಷ್ಟೊಂದು ಸಖತ್ತಾಗಿರುತ್ತೆ ಬ್ರೋ. ನೀವು ಬರಲೇಬೇಕು, ಸಖತ್ತಾಗಿರುತ್ತೆ. ಬನ್ನಿ ನೋಡೋಣ ಮುಂದೆ ಯಾವ ಥರ ಇರ್ತದೆ. ಇದೀಗ ನೀವು ನೋಡ್ತಾ ಇರ್ಬೋದು ಕೇದಾರ್ನಾಥಲ್ಲಿರುವಂತಹ ಕಾಲಭೈರೇಶ್ವರ ಪ್ರೊಟೆಕ್ಟರ್ ಆಫ್ ದ ಕೇದಾರ್ನಾಥ್. ಕಾಲಭೈರವೇಶ್ವರ ಟೆಂಪಲ್ನ ನೋಡಿಕೊಂಡು ಸ್ವಲ್ಪ ಮೇಲೆ ಹೋದರೆ ಒಳ್ಳೆ ವ್ಯೂಸ್ ಇರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟೊಂದು ಸಗದಾಗಿದೆ ಅಂತ. ಬನ್ನಿ ನಾವು ಹೋಗೋಣ.